ಇನ್ನು ಚಲುವರೆ ಸ್ವಾಮಿ ಕುಮಾರಸ್ವಾಮಿ ಅವರನ್ನು ಪ್ರಶ್ನಿಸಿದ್ದಾರೆ. ನಿಮ್ಮ ಬೇಡಿಕೆ ಏನು? ಅಲ್ಲಿ ಕೆರಗೋಡಲ್ಲಿ ಹಾರಾಡ್ತಾ ಇರುವಂಥ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಬೇಕಾ, ಸ್ಪಷ್ಟನೆ ಕೊಡಿ ಅಂತ ಸ್ವಾಮಿ ಪ್ರಶ್ನಿಸಿದ್ದಾರೆ. ಮೊನ್ನೆ ವಿರೋಧ ಪಕ್ಷದ ನಾಯಕರು ಬಂದು ಹೋಗಿದ್ದಾರೆ. ಪ್ರತಿಭಟನೆ ಯುದ್ಧಕ್ಕೂ ಕೂಡ ಜನರನ್ನು ಪ್ರೊವೋಕ್ ಮಾಡಲಾಗಿದೆ. 5 ವರ್ಷದಲ್ಲಿ ಮಂಡ್ಯ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? ಹೆದ್ದಾರಿ ಅಧ್ವಾನ ಆದಾಗ, ಸರಣಿ ಅಪಘಾತಗಳು ನಡೆದಾಗ ನೀವು ಮಾತನಾಡಲಿಲ್ಲ. ರಾಷ್ಟ್ರಧ್ವಜ ಹಾಕಿದ್ದು ತಪ್ಪು ಅನ್ನೋ ನಿರ್ಧಾರಕ್ಕೆ ನೀವು ಬಂದಿದ್ದೀರಾ ಅಂತ ಸ್ವಾಮಿ ಪ್ರಶ್ನಿಸಿದ್ದಾರೆ. ರಾಷ್ಟ್ರಧ್ವಜವನ್ನ ಕೆಳಗಿಳಿಸ್ಬೇಕಾ? ನನಗೆ ನೀವು ಸ್ಪಷ್ಟತೆಯನ್ನ ಕೊಡಬೇಕು. ಕೆರಗೋಡಲ್ಲಿ ಇರ್ತಕ್ಕಂಥದ್ದು ನಾವು ಯಾವುದೋ ಒಂದು ನಮಗೆ ಬೇಕಾದಂಥ ಧರ್ಮದ ಬಾವುಟವನ್ನ ನಾವು ಆರಿಸಿಲ್ಲ. ಸರ್ಕಾರ, ಜಿಲ್ಲಾ ಆಡಳಿತ ಕಾನೂನುಬದ್ಧವಾಗಿ ಏನನ್ನ ಮಾಡಬೇಕೋ ಅದನ್ನ ಮಾಡಿದೆ. ನಿಮ್ಮ ಹೋರಾಟ ಯಾವುದು ವಿರುದ್ಧ ಇದೆ? ನಿಮ್ಮ ಹೋರಾಟ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದನ್ನ ಸ್ಪಷ್ಟಪಡಿಸ್ಬೇಕು. ನಿಮ್ಮ ಹೋರಾಟ ನಮಗೆ ಕಾಣಿಸ್ತಕ್ಕಂಥದ್ದು ಇವತ್ತು ಕೆರಗೋಡ್ನಲ್ಲಿ ಪಂಚಾಯಿತಿ ಆವರಣದಲ್ಲಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನ ಕೆಳಕ್ಕಿಳಿಸಿ ಅನ್ನೋ ಒಂದು ಹೋರಾಟಕ್ಕೆ ನೀವು ಇಳಿದಿರೋ ಹಾಗೆ ಕಾಣುತ್ತೆ. ಮೊನ್ನೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಅಶೋಕರು ಬಂದಿದ್ದಾರೆ. ಅಶೋಕರಿಗೆ ನಾನು ಯಾವ ರೀತಿಯಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಒಬ್ರು ಜವಾಬ್ದಾರಿ ಶಾಡೋ ಮುಖ್ಯಮಂತ್ರಿ, ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಈ ಒಂದು ವಿಚಾರದಲ್ಲಿ ಬಂದು ತಾವು ಹೋರಾಟಕ್ಕೆ ನಾಂದಿ ಮಾಡಿದ್ದೀರ. ರಾಷ್ಟ್ರದ ಕೆರಗೋಡ್ನಲ್ಲಿ ಡೇಟ್ ಒಂದು ಸ್ವಲ್ಪ ಕೆಲವರು ಹೊಡೆದಾಕಿದ್ದಾರೆ ಅಂತಾರೆ ಅಥವಾ ತಿದ್ದಿದ್ದಾರೆ ಅಂತಾರೆ. ಅದೇನೇ ಇರಲಿ, ಅದು 29/12/23 ಅಂತಿದೆ. ಅದು ಲೇಟಾಗಿ ಮಾಡಿರ್ತಕ್ಕಂಥದ್ದು ಅಂತಾರೆ. ಅದೇನೇ ಇರಲಿ, ಅಲ್ಲಿ ಬರ್ಕೊಟ್ಟಿದ್ದಾರೆ ಅವರು. ಆವರಣದಲ್ಲಿ, ಪಂಚಾಯಿತಿಯ ಆವರಣದಲ್ಲಿ ಧ್ವಜ ಸ್ತಂಭ ನಿರ್ಮಿಸಲು ಅವಕಾಶ ಕೋರಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರಿಯಷ್ಟೇ. ನಾವು ಧ್ವಜ ಸ್ತಂಭ ನಿರ್ಮಿಸಲು ದಯಮಾಡಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ. ಆ ಧ್ವಜ ಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಹಾರಿಸಲು ಬದ್ಧರಿರುತ್ತೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಷರತ್ತುಗಳನ್ನು ಒಪ್ಪಿ ಸಹಿ ಮಾಡಿರುತ್ತೇವೆ. ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನ ಅವರು ಈ ಒಂದು ಗೌರಿಶಂಕರ ಟ್ರಸ್ಟ್ ಏನಿದೆ, ಸದರಿ ಅರ್ಜಿಯನ್ನು ವಿಚಾರಣೆಗೆ ತಗೊಂಡು ಮೀಟಿಂಗ್ನಲ್ಲಿ ರೆಜುಲೇಷನ್ ಮಾಡಿ ಒಂದು ಬಾಂಡ್ ತಗೊಂಡಿದ್ದಾರೆ. ಅವರಿಂದ ಏನು ಬಾಂಡ್ ತಗೊಂಡಿದ್ದಾರೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.